ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೀನಿನ ಮೊಟ್ಟೆದು ಫ್ರೈನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಹುಳ್ಳಿಕಾಳು ಚಟ್ನಿ ಮಾಡ್ತಿದ್ದೀನಿ ಇವತ್ತು. ರೊಟ್ಟಿ ಜೊತೆಗೆ ಹುಳ್ಳಿಕಾಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹುಳ್ಳಿಕಾಳು ತುಂಬ ಹೀಟ್ ಅಂಶವನ್ನು ಹೊಂದಿದೆ. ಇದು ಬಾಯಿ ಕೆಟ್ಟಾಗ ಜ್ವರ ಬಂದಾಗೆಲ್ಲನೂ ತಿನ್ಬೋದು. ಅಕ್ಕಿ ಮತ್ತು ರವೆ ರೊಟ್ಟಿನ ಹಾಕ್ಕೊಂಡಿದ್ದೆ ನಾನು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ. ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡಿಕೊಂಡು ಹುರಿದಿಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ. ತುಂಬ ಟೇಸ್ಟಾಗುತ್ತೆ ಈ ಚಟ್ನಿ. ಒಂದು ಸಾರಿ ಟ್ರೈ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಹುಳ್ಳಿಕಾಳನ್ನು ಯಾವುದೇ ಗೊಬ್ಬರ ಇಲ್ಲದೆ ಬೆಳೆಯೋಲ್ಲ, ಗೊಬ್ಬರ ಎಲ್ಲ ಹಾಕಿ ಬೆಳೆಯೋಲ್ಲ. ಅದು ನ್ಯಾಚುರಲಾಗಿ ಬೆಳೆದಿರುತ್ತೆ. ಅದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕಿವಾಗ ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ 1-2 ಮೆಣಸಿನ್ಕಾಯಿನ ಹುಳ್ಳಿಕಾಯಿ ಜೊತೆನೇ ಹುರ್ಕೊಂಡಿದ್ದೀನಿ ಹೆಂಚು ಮೇಲೆ ಹಾಕ್ಕೊಂಡು. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕ್ಕೊತೀನಿ. ತುಂಬ ಈಸಿಯಾಗಿ ಆಗುತ್ತೆ ಚಟ್ನಿ. ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಾಗೂ ಆಗುತ್ತೆ. ಇದಕ್ಕಿವಾಗ 1-2-3 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಕಾಯಿ ತುರಿದಿಟ್ಕೊಂಡಿದ್ದೀನಲ್ಲ ಅದಕ್ಕೇ ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಮೆಣಸು, ಹುಳ್ಳಿಕಾಳು, ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು, ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ರುಬ್ಬಕ್ಕಿದು ಹುಳ್ಳಿಕಾಳು. ಇವಾಗ ರುಬ್ಕೊಂಡ್ಬಂದಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಇದು ಚಟ್ನಿ. ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಷ್ಟು ನೈಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುಳ್ಳಿಕಾಳು ಚಟ್ನಿ. ಮತ್ತು ಮೀನಿನ ಮೊಟ್ಟೆ ಫ್ರೈ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಫಸ್ಟು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಮೀನು ಸ್ವಲ್ಪ ಮೊಟ್ಟೆ ತುಂಬ ಹೊಲಸಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫಸ್ಟೇ ಮೊಟ್ಟೆನೆಲ್ಲನೂ ಬೇಯಿಸ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಆಗುತ್ತೆ. ಮತ್ತು ಮೊಟ್ಟೆ ಹೊಲಸಿರಲ್ಲ. ಮೀನಿನ ಮೊಟ್ಟೆನೆಲ್ಲ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಮೊಟ್ಟೆ ಇದೆ. ಇದನ್ನು ಅರಿಶಿನ ನೀರು ಹಾಕ್ಕೊಂಡಿರೋವಂಥ ಪಾತ್ರೆಯಲ್ಲಿ ಒಂದು 5 ನಿಮಿಷ ಕುದಿಸ್ಕೊಬೇಕು. ಕುದಿಸ್ಕೊಂಡ್ರೆ ಹೊಲಸೆಲ್ಲ ಚೆನ್ನಾಗಿ ಹೋಗುತ್ತೆ. ಕುದಿಸ್ಕೊಂಡು ಈ ಥರ ನೋಡಿ, ಈ ಥರ ಆಗಿದೆ. ಕುದ್ಮೇಲೆ ಅದನ್ನೆಲ್ಲ ಸೋರಿಸ್ಕೋಬೇಕು. ನೀರೆಲ್ಲ ಸೋರು ಹಾಕ್ಕೊಬೇಕು. ನೀರೆಲ್ಲ ಸೋರು ಹಾಕ್ಕೊಂಡು ಇಟ್ಕೊಂಡು, ಇವಾಗ ಅದೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು 1-2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೇ ರೀತಿ ತಿರ್ಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಮೊಟ್ಟೆ ಹಾಕಿದಾಗ ಈರುಳ್ಳಿ ಬೇಯೋದಿಲ್ಲ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ತುಂಬ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ ನೋಡಿ. ಇವಾಗ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊತಿದ್ದೀನಿ. ಮತ್ತು ಇವಾಗ ಬೆಂದಿರೋವಂಥ ಮೀನಿತ್ತಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಬಾಣಲಿಗೆ ಕ್ಲೀನಾಗಿ ತಿರ್ಸ್ಕೋಬೇಕು. ಇಂಟೆ ಥರ ಇರೋ ಮೀನಿಂದೆಲ್ಲ ಮೀನಿನ ಮೊಟ್ಟೆ ಎಲ್ಲ ಸಣ್ಣಗೆ ಮುಚ್ಚಾಗಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಮಸಾಲೆ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ
ತುಂಬ ಟೇಸ್ಟ್ ಆಗುತ್ತೆ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಈಸಿಯಾಗಿ ಆಗುತ್ತೆ, ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋಕ್ಕಿಲ್ಲ. ದೋಸೆಗೆ ಚಪಾತಿಗೆ ಎಲ್ಲ ಸೂಪರ್ ಕಾಂಬಿನೇಷನು. ಹಾಗೆ ಸೈಡಲ್ಲೂ ಕೂಡ ಊಟದ ಜೊತೆಲಿ ತಿನ್ಬೋದು. ಮೀನಿನ ಮೊಟ್ಟೆನಲ್ಲಿ DH ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಮಕ್ಕಳು ಕೊಟ್ಟರೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ. ತುಂಬ ಒಳ್ಳೆಯದಿದು. ಮೀನಿಗಿಂತ ಮೀನಿನ ಮೊಟ್ಟೆಯಲ್ಲೇ ಜಾಸ್ತಿ ಪೋಷಕಾಂಶಗಳು ಹೇರಳವಾಗಿರೋದು. ಕೆಲವೊಬ್ಬರು ಹೊಲಸು ಅಂತ ಅಂದ್ಬಿಟ್ಟು ಇದನ್ನು ತಿನ್ನಲ್ಲ. ಇವಾಗ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಮೆಣಸಿನ ಪುಡಿ ಹಾಕ್ಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನು ಫಸ್ಟ್ನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿಗೆ. ಇವಾಗ ಮೊಟ್ಟೆಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ತುರಿ ಹಾಕ್ಕೋಬೇಕು ಫ್ರೆಂಡ್ಸ್. ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿದೆ. ಕೆಲವ್ರು ಕಾಯಿ ತುರಿ ಹಾಕಲ್ಲ, ಒಂದ್ಸರಿ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಮೇಲೊಂದು ಮುಚ್ಚಳ ಮುಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ಹಾಗೆ ಗ್ಯಾಸ್ ಮೇಲೆ ಬಿಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಉಡುಡಿಯಾಗುತ್ತೆ. ಈಗ ಪ್ಲೇಟ್ ತೆಗೆದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಚಕ್ಲಿ ಮಾಡೋಣ ಅಂತ ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ಅಕ್ಕಿ ಮತ್ತು ಉದ್ದಿನ ಬೇಳೆನ ತೊಳೆದು ಈ ಥರ ನೆರಳಲ್ಲೇ ಒಣಗಿಸ್ಕೋಬೇಕು. ಬಿಸಿಲಿಗೆ ಹಾಕಿದ್ರೆ ತುಂಬ ಗಟ್ಟಿ ಬಂದ್ಬಿಡುತ್ತೆ ಚಕ್ಲಿ. ಆದ್ದರಿಂದ ಇದನ್ನು ನೆರಳಲ್ಲೇ ಫ್ಯಾನ್ ಹಾಕ್ಕೊಂಡು ಈ ರೀತಿ ಮನೆ ಒಳಗಡೆ ಒಂದು ಬಟ್ಟೆ ಹಾಕಿ, ಬಟ್ಟೆ ಮೇಲೆ ಚಕ್ಲಿಗೆ ಅಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕೋಬೇಕು. ಜಾಸ್ತಿ ಉದ್ದಿನಬೇಳೆ ಹಾಕ್ಕೊಂಡ್ರೂ ನಾರು ಬಂದ್ಬಿಡುತ್ತೆ. ಈಗ ಚೆನ್ನಾಗಿ ಇದು ಆರಿದೆಯಲ್ಲ ಅಕ್ಕಿ, ಇದನ್ನೆಲ್ಲನೂ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಹುರಿದ್ರೂ ಗಟ್ಟಿ ಬುರುಗುತ್ತೆ. ಸುಮ್ಮನೆ ಬಿಸಿ ಮಾಡ್ಕೋಬೇಕಷ್ಟೇ. ಇದನ್ನು ಈ ರೀತಿ ಕ್ಲೀನಾಗಿ ಹುರ್ಕೊಳ್ಳೋದ್ರಿಂದ ಚಕ್ಲಿ ತುಂಬ ಟೇಸ್ಟಾಗಿ ಆಗುತ್ತೆ. ಇದು ಸೊಸೈಟಿ ಅಕ್ಕಿ ಅಲ್ವಾ, ಇದು ಸೊಸೈಟಿ ಅಕ್ಕಿನಲ್ಲಿ ತುಂಬ ಗಲೀಜು ಧೂಳೆಲ್ಲ ಇರುತ್ತೆ. ಅದಕ್ಕೆ ಅದು ಒಂದೇ ರೀತಿ ಡೈರೆಕ್ಟಾಗಿ ಅದನ್ನು ಹುರ್ಕೊಳ್ಳೋದಿಲ್ಲ, ಮಾಡಬಾರ್ದು. ತುಂಬ ಧೂಳಿರುತ್ತೆ, ಗಲೀಜಿರುತ್ತೆ. ಚೆನ್ನಾಗಿ ತೊಳೆದು ಒಂದು 5-6 ಸರಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನ ಫ್ಯಾನ್ ಹಾಕ್ಕೊಂಡು ಮನೇಲೇ ನೆರಳಲ್ಲೇ ಒಣಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಬೇಕು. ನೆಕ್ಸ್ಟು ಅಕ್ಕಿನೆಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡು ಇದಕ್ಕಿವಾಗ ನಾನು ಕಡಲೆ ಹಾಕ್ಕೋತಿದ್ದೀನಿ. ಕಡಲೆ ಸ್ವಲ್ಪ ಸುಮಾರಾಗಿ ಬೆಚ್ಚ ಮಾಡ್ಕೋಬೇಕು. ಸುಮಾರಾಗಿ ಇದನ್ನ ಹುರ್ಕೊಂಡು ಬಿಸಿ ಮಾಡಿಕೊಂಡು ಇದನ್ನು ಅಕ್ಕಿ ಜೊತೆಗೆ ಹಾಕ್ಕೋಬೇಕು. ಕಡಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ, ಮುರುಕ್ತಾರೆ ಚಕ್ಲಿ. ಮತ್ತು ಇದನ್ನು ಅಕ್ಕಿ ಜೊತೆ ಬಗ್ಗಿಸ್ಕೊಂಡು ನಾನು ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಹಾಕಿದ್ರೆ ಚಕ್ಲಿ ತುಂಬ ಚೆನ್ನಾಗಿ ಹರಡುತ್ತೆ. ಸಬ್ಬಕ್ಕಿನ ಸ್ವಲ್ಪ ಹೊತ್ತು ಈ ಥರ ತಿರುಗಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಮಿಷಿನಲ್ಲಿ ಹಾಕಿಸ್ತೀವಲ್ಲ ಆವಾಗ ತುಂಬ ಚೆನ್ನಾಗಿ ಪೌಡ್ರಾಗಿ ಬರುತ್ತೆ. ಇದು ಸಬ್ಬಕ್ಕಿ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಚಕ್ಲಿ. ಇವಾಗ ನೆಕ್ಸ್ಟ್ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕು ಫ್ರೆಂಡ್ಸ್. ನಾನು ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡು ಹಾಕೋತಿದ್ದೀನಿ ಫ್ರೆಂಡ್ಸ್. ಎರಡು ಮಿಕ್ಸ್ ಮಾಡಿ ಹಾಕೋತಿದ್ದೀನಿ. ಆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಬೇಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಅಂತ ಎರಡು ಹಾಕ್ಕೊಂಡು ಈ ಥರ ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಸಹ ಅಕ್ಕಿ ಜೊತೆಯಲ್ಲೇ ಮಿಷಿನ್ ಮಾಡಿಸ್ಕೊತಿದ್ದೀನಿ. ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಪುಡಿ ಆಗಬೇಕು, ಕಲರ್ ಬರಬೇಕು.
ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಹೋಮ್ ಮೇಡ್ ಧನಿಯಾ ಪುಡಿ ಮಾಡ್ಕೊತಿದ್ದೇನೆ. ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ಧನಿಯಾ ಅಥವಾ ಕೊತ್ತಂಬರಿ ಅಂತ ಅಂತಾರೆ ನಮ್ಮ ಕಡೆ. ಕಲರ್ಗೆ ಅಂತ ಅರಿಶಿನ ಕೊಂಬು ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ಹಿಂಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಬಾಣಲಿನಲ್ಲಿ ಈ ಥರ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಪಾಕೆಟ್ ಧನಿಯಾ ಪುಡಿಗಿಂತ ಈ ರೀತಿ ಮನೆಯಲ್ಲೇ ಧನಿಯಾ ಪುಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಬ್ಬಕ್ಕೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೋತೀವಿ ನಾವು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಎಲ್ಲ ಹುರ್ಕೊಂಡು ತಗೊಂಡೋಗಿ ಮಿಷಿನಲ್ಲಿ ಹಾಕ್ಸ್ಕೊಂಬಂದೆ ಫ್ರೆಂಡ್ಸ್. ಸ್ವಲ್ಪ ರಾಗಿ ಹಿಟ್ಟು ಮತ್ತು ಚಕ್ಕಲಿ ಹಿಟ್ಟು, ಧನಿಯಾ ಪುಡಿ ಎಲ್ಲನೂ ಹಾಕ್ಸ್ಕೊಂಬಂದೆ. ಇದೆಲ್ಲ ಒಂದೇ ಹಿಡ್ಕೊಬೇಕು. ಓಕೆ, ಬಾಯ್ ಫ್ರೆಂಡ್ಸ್.